Hi friends, welcome to our channel. It's me Anita Lakshmi Acharya. Now we are discussing about UPSC Civil Service Examination previous years questions. UPSC ನಾಗರಿಕ ಸೇವೆಗಳ ಪರೀಕ್ಷೆಗೆ ಸಂಬಂಧಿಸಿದ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. This is our part 4 session. ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ ಶೇರ್ ಮಾಡಿ, ಏನಾದರೂ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಫಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಲ್ಯಾಟ್ರೈಟ್ ಸಾಯಿಲ್ ಆಫ್ ಇಂಡಿಯಾ ಆರ್ ಕರೆಕ್ಟ್? 2013ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಲ್ಯಾಟ್ರೈಟ್ ಮಣ್ಣಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ದೇ ಆರ್ ಜನರಲಿ ರೆಡ್ ಇನ್ ಕಲರ್, ಅವು ಸಾಮಾನ್ಯವಾಗಿ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ದೇ ಆರ್ ರಿಚ್ ಇನ್ ನೈಟ್ರೋಜನ್ ಅಂಡ್ ಪೊಟ್ಯಾಶ್, ಸಾರಜನಕ ಮತ್ತು ಪೊಟ್ಯಾಶ್ನಲ್ಲಿ ಸಮೃದ್ಧವಾಗಿವೆ. ದೇ ಆರ್ ವೆಲ್ ಡೆವಲಪ್ಡ್ ಇನ್ ರಾಜಸ್ಥಾನ್, ಯುಪಿ, ಉತ್ತರ ಪ್ರದೇಶ್. ರಾಜಸ್ಥಾನ ಮತ್ತು ಯುಪಿ ಉತ್ತರ ಪ್ರದೇಶದಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ್ದಾರೆ. ಟೋಪಿಯೋಕೋ ಅಂಡ್ ಕ್ಯಾಶೋನಟ್ಸ್ ಗ್ರೋ ವೆಲ್ ಆನ್ ದೀಸ್ ಸಾಯಿಲ್, ಇದು ಟೋಪಿಯೋಕೋ ಮತ್ತು ಗೋಡಂಬಿ ಈ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಸರಿಯಾದ ಒಂದು ಕೋಡುಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆನ್ಸರ್ ಈಸ್ ಸಿ ಈಸ್ ರೈಟ್ ಆನ್ಸರ್. 1 and 4. 1 and 4 is right answer. Laterite soil, they are generally in red color, ಕೆಂಪು ಬಣ್ಣದನ್ನು ಹೊಂದಿರುತ್ತದೆ. ಟೋಪಿಯೋಕೋ ಅಂಡ್ ಕ್ಯಾಶೋನಟ್ಸ್ ಗ್ರೋ ವೆಲ್ ಆನ್ ದಿಸ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲಲ್ಲಿ ತುಂಬ ಸಮೃದ್ಧವಾಗಿ ಬೆಳೆಯುತ್ತದೆ ಅನ್ನೋದು ಈ ಪ್ರಶ್ನೆಯ ಆನ್ಸರ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್? ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? 2013ರಲ್ಲಿ ಕೇಳಿರುವಂಥ ಪ್ರಶ್ನೆ. ಅದು ಜಿಯೋಗ್ರಫಿಕಲ್ ಫ್ಯೂಚರ್, ಭೌಗೋಳಿಕ ವೈಶಿಷ್ಟ್ಯ ಮತ್ತು ಪ್ರದೇಶ, ರೀಸನ್ ಅನ್ನು ಒಳಗೊಂಡಿದೆ. ಆಪ್ಷನ್ಸ್ ಬಂದ್ಬಿಟ್ಟು ಅಬಿಸಿಯನ್ ಪ್ಲೇಟು, ಅಬಿಸಿಯನ್ ಪ್ರಸ್ಥಭೂಮಿ, ರೀಸನ್ ಬಂದ್ಬಿಟ್ಟು ಅರೇಬಿಯಾ, ಅಟ್ಲಾಸ್ ಪರ್ವತಗಳು, ಅಟ್ಲಾಸ್ ಮೌಂಟೈನ್, ನಾರ್ತ್ ವೆಸ್ಟರ್ನ್ ಆಫ್ರಿಕಾ, ವಾಯುವ್ಯ ಆಫ್ರಿಕಾ, ಗಯಾನಾ ಹೈಲ್ಯಾಂಡ್ಸ್, ಸೌತ್ ವೆಸ್ಟ್ ಆಫ್ರಿಕಾ, ನೈಋತ್ಯ ಆಫ್ರಿಕಾ, ಒಕವಾಂಗೋ ಬೇಸಿನ್, ಪ್ಯಾಟಗೋನಿಯಾ. ಇದು ಆಪ್ಷನ್ಸ್. ವಿಚ್ ಇಸ್ ಅ ರೈಟ್ ಆನ್ಸರ್ ಅಂದರೆ ಯಾವ ಜೋಡಿ ಸರಿಯಾಗಿದೆ? ಆನ್ಸರ್ ಈಸ್ ಬಿ ಈಸ್ ರೈಟ್ ಆನ್ಸರ್. ಅಟ್ಲಾಸ್ ಮೌಂಟೇನ್, ನಾರ್ತ್ ವೆಸ್ಟ್ ಆಫ್ರಿಕಾ, ಅಟ್ಲಾಸ್ ಪರ್ವತಗಳು ವಾಯುವ್ಯ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಹಾಗಾಗಿ ನೀವು ವರ್ಲ್ಡ್ ಮ್ಯಾಪನ್ನು ತುಂಬ ನೀಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಒಂದು ಪ್ರಶ್ನೆ ಖಂಡಿತ ಪ್ರತಿ ವರ್ಷ ಇದ್ದೇ ಇರುತ್ತೆ. ಹಾಗಾಗಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ತುಂಬ ನೀಟಾಗಿ ನೋಡ್ಕೊಳ್ಳಿ. ಅದು ಪ್ರೆಸೆಂಟ್ ಇಶ್ಯೂಸ್ ಯಾವುದಿರುತ್ತೋ ಅದ್ರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ. ನೆಕ್ಸ್ಟ್ ಪ್ರಶ್ನೆ, ಟು ಒಬ್ಟೈನ್ ಫುಲ್ ಬೆನಿಫಿಟ್ಸ್ ಆಫ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ವಾಟ್ ಶುಡ್ ಇಂಡಿಯಾ ಡೂ? 2013ನಲ್ಲಿ ಕೇಳಿರುವಂಥ ಪ್ರಶ್ನೆ. ಜನಸಂಖ್ಯಾ ಲಾಭಾಂಶದ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಭಾರತ ಏನು ಮಾಡಬೇಕು? ಪ್ರಮೋಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವುದು. ಇಂಟ್ರೊಡ್ಯೂಸಿಂಗ್ ದ ಮೋರ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್, ಹೆಚ್ಚು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಪರಿಚಯಿಸುವುದು. ರಿಡ್ಯೂಸಿಂಗ್ ದ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು. ಪ್ರೈವೇಟೈಸೇಷನ್ಸ್ ಆಫ್ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣದ ಖಾಸಗೀಕರಣ. ಆನ್ಸರ್ ಈಸ್ ಎ ಈಸ್ ರೈಟ್ ಆನ್ಸರ್. ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದರೆ ಜನಸಂಖ್ಯೆ ಲಾಭಾಂಶವನ್ನು ಹೇಗೆ ಪಡೆಯುವಂಥದ್ದು ಅಂದರೆ ಪ್ರಮೋಟಿಂಗ್, ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಥ್ರೂ ಟ್ಯಾಟೋಯಿಂಗ್? 2013ನಲ್ಲಿ ಕೇಳಿರುವಂಥದ್ದು. ಈ ಕೆಳಗಿನ ಯಾವ ರೋಗಗಳು ಹಚ್ಚೆ ಹಾಕುವ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದು? ಚಿಕನ್ ಗುನ್ಯಾ, ಹೆಪಟೈಟಿಸ್ ಬಿ, HIV. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಆನ್ಸರ್ ಈಸ್ ಬಿ ಈಸ್ ರೈಟ್ ಆನ್ಸರ್. ಬಿ ಮೀನ್ಸ್ 2 and 3 is only. 2 and 3.
ಹೆಪಟೈಟಿಸ್ ಬಿ ಅಂಡ್ HIV ಏಡ್ಸ್ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಅಂದರೆ ಸೂಜಿಯನ್ನು ನೀಡಲನ್ನು ಯೂಸ್ ಮಾಡಿ ಇನ್ನು ಒಬ್ಬರಿಗೆ ಸುಚ್ಚುವುದರ ಮೂಲಕ ಈ ರೋಗಗಳು ಸುಲಭವಾಗಿ ಹರಡುತ್ತವೆ. ಹಾಗಾಗಿ ಈ ಹೆಪಟೈಟಿಸ್ ಬಿ ಮತ್ತು HIV ಏಡ್ಸು ಕೂಡ ಅದರಲ್ಲಿ ಒಂದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ದ ಆನ್ಸರ್ ಈಸ್ ಬಿ. 2 and 3 is right answer, not chikungunya. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ 2021. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಹಿಸ್ಟಾರಿಕಲ್ ಪ್ಲೇಸ್ ಐತಿಹಾಸಿಕ ಸ್ಥಳ, ವೆಲ್ ನೋನ್ ಫಾರ್ ಅದು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಬೂರ್ಜಾ ಹೋಮ್ಸ್ ರಾಕೆಟ್ ಶ್ರೈನಿಗೆ ಪ್ರಸಿದ್ಧಿಯಾಗಿದೆ. ಚಂದ್ರಕೇತುಗರ್ ಟೆರಾಕೋಟಾ ಕಲೆಗಳಿಗೆ ಸಂಬಂಧಿಸಿದಂತೆ. ಗಣೇಶ್ವರ್ ತಾಮ್ರದ ಕಲಾಕೃತಿಗಳಿಗೆ, ಕಾಪರ್ ಆರ್ಟಿಫ್ಯಾಕ್ಟ್ಸ್ಗೆ ಸಂಬಂಧಿಸಿದ ಒಂದು ಕಲೆಗಳಿಗೆ ಪ್ರಸಿದ್ಧಿಯಾಗಿದೆ ಅನ್ನೋದು ಪ್ರಶ್ನೆ. ವಿಚ್ ಆಫ್ ದ ಪೇರ್ ಗಿವನ್ ಎಬೋ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಈ ಮೇಲೆ ನೀಡಲಾದ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಆನ್ಸರ್ ಈಸ್ ಡಿ ಈಸ್ ರೈಟ್ ಆನ್ಸರ್. ಡಿ ಮೀನ್ಸ್ 2 and 3. 2 and 3. ಚಂದ್ರಕೇತುಗರ್ ಟೆರಾಕೋಟಾ ಕಲೆಗಳು, ಗಣೇಶ್ವರ್ ತಾಮ್ರದ ಕಲೆಗಳು, ಬುರ್ಜಾಹೂಮ್ ಬಂಡೆಯಿಂದ ಕತ್ತರಿಸಿದ ದೇವಾಲಯಗಳು. ದಟ್ ಈಸ್ ರಾಂಗ್ ಆನ್ಸರ್, ರಾಂಗ್ ಮ್ಯಾಚ್ ಆಗಿರೋದು. ಹಾಗಾಗಿ ರೈಟ್ ಆನ್ಸರ್ ಈಸ್ ಡಿ 2 and 3. ಇಷ್ಟು ಪ್ರಶ್ನೆಗಳನ್ನು ಪಾರ್ಟ್ 4 ನಾವು ಇವತ್ತು ಗಮನಿಸಿದ್ವಿ. ಮತ್ತೆ ಪಾರ್ಟ್ 5 ಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.